ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಈ ಜಗತ್ತಲ್ಲಿರುವ ಅತ್ಯಂತ ಕ್ರೂರವಾದ ಭಯಾನಕ ಮಹಿಳೆಯರ ಜೈಲ್ಗಳ ಬಗ್ಗೆ ಮಾತನಾಡೋಣ. ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಪ್ಪದೇ ತಿಳಿಸಿ. HMP ಬ್ರಾನ್ಸ್ಫೀಲ್ಡ್, ಇಂಗ್ಲೆಂಡ್, ಯುನೈಟೆಡ್ ಕಿಂಗ್ಡಮ್ ಅಲ್ಲಿರುವ ಈ ಜೈಲು ಜಗತ್ತಿನ ಅತಿ ದೊಡ್ಡ ಮಹಿಳೆಯರ ಜೈಲ್ಗಳಲ್ಲಿ ಒಂದು. ನೋಡೋದಕ್ಕೆ ದೊಡ್ಡದಿದೆ, ಇಲ್ಲಿ ಎಲ್ಲಾ ಸೌಲಭ್ಯಗಳಿರ್ತವೆ ಅಂತ ಯೋಚಿಸಬೇಡಿ. ಇಲ್ಲಿ ಸೀರಿಯಲ್ ಕಿಲ್ಲರ್ಗಳು, ಭಯೋತ್ಪಾದಕರಂತಹ ಅತ್ಯಂತ ಕ್ರೂರ ಮಹಿಳಾ ಅಪರಾಧಿಗಳನ್ನ ಇಡಲು ವಿಶೇಷವಾಗಿ ಕಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಜೈಲ್ ಒಳಗಡೆ ಬಹಳ ಕಠಿಣ ನಿಯಮಗಳು, ಕಟ್ಟುಪಾಡುಗಳು ಇವೆ. ಇಲ್ಲಿ ಜೀವನ ಸಾಕಷ್ಟು ಕಷ್ಟಕರವಾಗಿರುತ್ತೆ. ಉದಾಹರಣೆಗೆ 2016ರಲ್ಲಿ ನಟಾಶಾ ಎಂಬ ಕೈದಿಯನ್ನ ಇಲ್ಲಿಗೆ ತಂದರು. ನಟಾಶಾ ಒಳಗೆ ಹೋದ 2 ದಿನಗಳಲ್ಲಿ ಸತ್ತೇ ಹೋದಳು. ನಟಾಶಾಗೆ ನಿರಂತರವಾಗಿ ವಾಂತಿಯಾಗುವ ಮೆಡಿಕಲ್ ಸಮಸ್ಯೆ ಇತ್ತು. ಜೈಲ್ ಒಳಗಡೆ 9 ಗಂಟೆಗಳ ಕಾಲ ನಿರಂತರವಾಗಿ ವಾಂತಿಯಾಗುತ್ತಿದ್ದರೂ ಯಾರೂ ವೈದ್ಯಕೀಯ ಸಹಾಯ ಮಾಡೋದಿಲ್ಲ. ಅದೇ ಕಾರಣಕ್ಕಾಗಿ ನಟಾಶಾ ಸಾವನ್ನಪ್ಪಿದಳು. ಇವರೊಬ್ಬರೇ ಅಲ್ಲ, ಗರ್ಭಿಣಿಯಾಗಿರುವ ಹಲವು ಕೈದಿಗಳಿಗೆ ಇದು ನಿಜವಾದ ನರಕ. ಕೆಲವರು ಪ್ರಸವ ಸಮಯದಲ್ಲೂ ಯಾವುದೇ ಸಹಾಯವಿಲ್ಲದೆ ಒಬ್ಬರೇ ಇದ್ದು ಮಗು ಹೆತ್ತಿದ್ದಾರೆ. ಸರಿಯಾದ ವೈದ್ಯಕೀಯ ನೆರವಿಲ್ಲದ ಕಾರಣ ಹುಟ್ಟಿದ ಹಲವು ಮಕ್ಕಳು ಸತ್ತೇ ಹುಟ್ಟಿವೆ. ಹೈಲಿಯೋ ಜಿಂಗ್ ವುಮೆನ್ಸ್ ಪ್ರಿಸನ್, ಚೀನಾದಲ್ಲಿರುವ ಅತ್ಯಂತ ಕ್ರೂರ ಜೈಲ್ ಇದು. ಇಲ್ಲಿ ಮಹಿಳೆಯರ ಮೇಲೆ ನಡೆಯೋ ಹಿಂಸೆಗಳು ಕಲ್ಪನೆಗೂ ಮೀರಿದ್ದು. 43 ವರ್ಷದ ಲಿಯು ಜಿಂಗ್ಪಿಂಗ್ ಅವರನ್ನ 2014ರಲ್ಲಿ ಮನೆಯಲ್ಲೇ ಬಂಧಿಸಿ ಇಲ್ಲಿಗೆ ಕಳಿಸಿದರು. ಚೀನಾದ ಸರ್ವಾಧಿಕಾರಿ ಆಡಳಿತವನ್ನ ವಿರೋಧಿಸಿ ಜನಪ್ರಭುತ್ವಕ್ಕಾಗಿ ಪ್ರಚಾರ ಮಾಡಿದ್ದು ಅವರ ತಪ್ಪು. ಜನಪ್ರಭುತ್ವ ಚಿಂತನೆ ಬಿಡು ಎಂದು ಒತ್ತಾಯಿಸಿ ಹಲವು ರೀತಿಯ ಚಿತ್ರಹಿಂಸೆ ಮಾಡಿದರು. ಹೊಡೆದರು, ಬಡೆದರು, ಮತ್ತೆ ಗಂಟೆಗಳ ಕಾಲ ಒಂದೇ ಬೆಂಚಿನ ಮೇಲೆ ಕೂರಿಸುವುದು, ತುಂಬಾ ಕ್ರೂರತೆಯಿಂದ ನಡೆದುಕೊಂಡರು. ಲಿಯು 2019ರಲ್ಲಿ ಶಿಕ್ಷೆ ಮುಗಿದ ಮೇಲೆ ಬಿಡುಗಡೆಯಾದರು. ಇನ್ನು ಹಲವಾರು ಕೈದಿಗಳನ್ನ ಪ್ರತ್ಯೇಕ ಕೋಣೆಯಲ್ಲಿ ಅಡಗಿಸಿ ಕಬ್ಬಿಣದ ಬಾಕ್ಸ್ಗಳಲ್ಲಿ ಕೈಗಳನ್ನ ಹಿಂಭಾಗದಲ್ಲಿ ಕಟ್ಟಿ ಇಡ್ತಾರೆ. ಚಳಿಗಾಲದ ರಾತ್ರಿಗಳಲ್ಲಿ ಗಂಟೆಗಳ ಕಾಲ ಹೊರಗಡೆ ನಿಲ್ಲಿಸಿ ನಿರಂತರವಾಗಿ ಹೊಡೆಯುವುದನ್ನ ಮಾಡ್ತಾರೆ ಎಂದು ಹೇಳಲಾಗಿದೆ. ಲೋವಲ್ ಕರೆಕ್ಷನ್ ಇನ್ಸ್ಟಿಟ್ಯೂಷನ್, USA, ಅಮೆರಿಕದ ಅತಿ ದೊಡ್ಡ ಮಹಿಳೆಯರ ಸೆರೆಮನೆ ಇದು. 2015ರ ಲೆಕ್ಕದ ಪ್ರಕಾರ ಇಲ್ಲಿ 2697 ಮಹಿಳಾ ಕೈದಿಗಳಿದ್ದರು. ಇದರ ಹೆಸರು ಕರೆಕ್ಷನ್ ಇನ್ಸ್ಟಿಟ್ಯೂಟ್, ಅಂದ್ರೆ ಸುಧಾರಣಾ ಕೇಂದ್ರ ಅಂದ್ರೂ ಒಳಗಿನ ಸ್ಥಿತಿ ಸೆರೆಮನೆಗಿಂತಲೂ ಭಯಾನಕವಾಗಿರುತ್ತೆ. ಓವರ್ ಕ್ರೌಡಿಂಗ್, ಬದುಕಲು ಅಸಾಧ್ಯವಾದ ಪರಿಸರ, ಖೈದಿಗಳ ನಡುವಿನ ಜಗಳಗಳು, ಮತ್ತೆ ಜೈಲು ಸಿಬ್ಬಂದಿಯಿಂದ ಲೈಂಗಿಕ ದೌರ್ಜನ್ಯ, ಹೀಗೆ ಎಲ್ಲವೂ ಇಲ್ಲಿದೆ. ಒಬ್ಬ ಮಾಜಿ ಕೈದಿ ಜಿಂಜರ್ ವುಮೆನ್ ಹೇಳಿದ್ದು ಏನೆಂದ್ರೆ, ಸಿಗರೆಟ್ ಮಾದರಿಯ ವಸ್ತುಗಳನ್ನ ಪಡೆಯಲು ಕಾವಲು ಸಿಬ್ಬಂದಿಗಳ ಜೊತೆಗೆ ಲೈಂಗಿಕ ಸಂಬಂಧಕ್ಕೆ ಒಪ್ಪಿಕೊಳ್ಬೇಕಾಗ್ತಿತ್ತು. ಇದಕ್ಕೆ ವಿರೋಧ ಮಾಡಿದವರಿಗೆ ದೈಹಿಕ ದಾಳಿ, ಏಕಾಂಗಿ ಶಿಕ್ಷೆಗಳು ಕೊಡ್ತಾರೆ. ಮೂಲಭೂತ ಸೌಲಭ್ಯಗಳಾದ ಆಹಾರ, ಸೋಪು, ಸ್ಯಾನಿಟರಿ ನ್ಯಾಪ್ಕಿನ್ ಗಳನ್ನ ಕೂಡ ಉದ್ದೇಶಪೂರ್ವಕವಾಗಿ ನೀಡದೆ ನಿಯಂತ್ರಣಕ್ಕೆ ತರ್ತಾರೆ. 52 ವರ್ಷದ ಶೆರಿಲ್ ವೈಮಾರ್ ಜೈಲರ್ ವಿರುದ್ಧ ಮಾತನಾಡಿದ್ದಕ್ಕೆ ದಾಳಿ ಮಾಡಿದ್ದರು. ಆ ದಾಳಿಯಲ್ಲಿ ಅವರ ದೇಹ ಕತ್ತಿನ ಕೆಳಗೆ ಸಂಪೂರ್ಣ ಕಾರ್ಯರಹಿತವಾಗಿತ್ತು. ಇಂತಹ ಭಯಾನಕ ಘಟನೆಗಳು ಇಲ್ಲಿ ಸರ್ವೇ ಸಾಮಾನ್ಯ. ಲಾ ಮೆಸಾ ಪ್ರಿಸನ್, ಮೆಕ್ಸಿಕೋ. ಈ ಜೈಲ್ ಲ್ಯಾಟಿನ್ ಅಮೆರಿಕದ ಅತ್ಯಂತ ಕೆಟ್ಟ ಜೈಲ್ಗಳಲ್ಲಿ ಒಂದು. ಈ ಜೈಲನ್ನ ಮೂಲತಃ 2000 ಕೈದಿಗಳಿಗಾಗಿ ಕಟ್ಟಿದ್ದರು. ಆದ್ರೆ 1990ರ ದಶಕದಲ್ಲಿ ಇಲ್ಲಿನ ಕೈದಿಗಳ ಸಂಖ್ಯೆ 2500 ಆಗುತ್ತೆ. 2010ರ ನಂತರ 7000ಕ್ಕಿಂತಲೂ ಹೆಚ್ಚಾಗುತ್ತೆ. 2000 ಕೈದಿಗಳಿಗಾಗಿರುವ ಸ್ಥಳದಲ್ಲಿ 7000 ಕೈದಿಗಳನ್ನ ಇಡುವುದು ಅಂದ್ರೆ ಎಷ್ಟು ಭಯಾನಕ ಎಂದು ನೀವೇ ಊಹಿಸಿಕೊಳ್ಳಿ. ಇಲ್ಲಿನ ಜೈಲರ್ಗಳು ತುಂಬಾ ಭ್ರಷ್ಟಾಚಾರಿಗಳು. ಹಣ ಕೊಟ್ಟರೆ ಪ್ರತ್ಯೇಕ ಕೋಣೆ, ಆಡಂಬರದ ವಸ್ತುಗಳು ಸಿಗುತ್ತವೆ. ಇನ್ನು ಕೆಲವರನ್ನ ಹಣಕ್ಕೆ ಬಿಡುಗಡೆ ಮಾಡಿದ್ದಾರೆ. 2002ರ ಪರಿಶೀಲನೆಯಲ್ಲಿ ಲಕ್ಸುರಿ ಹೋಟೆಲ್ ತರಹದ ಭಾಗಗಳು ಕಂಡು ಬಂದವು. ನಂತರ ಅವನ್ನ ತೆಗೆದು ಹಾಕಿದರು. ಇಲ್ಲಿ ಆಗಾಗ ಗಲಭೆಗಳು ನಡೆಯುತ್ತವೆ. 2008 ಸೆಪ್ಟೆಂಬರ್ ಅಲ್ಲಿ ಒಂದು ಗಲಾಟೆಯಲ್ಲಿ 20ಕ್ಕೂ ಹೆಚ್ಚು ಜನ ಸತ್ತರು. ಕೇವಲ 30 ಚದರ ಅಡಿಯಲ್ಲಿ 80ರಿಂದ 90 ಕೈದಿಗಳನ್ನ ಇಡುವುದರ ಪರಿಣಾಮ ಇದು. HM ಪ್ರಿಸನ್, ಇಂಗ್ಲೆಂಡ್ ಅಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆಗಳು ನಡೆಯುವ ಮಹಿಳೆಯರ ಜೈಲ್ ಇದು. 2007ರಿಂದ ಈವರೆಗೆ 11 ಆತ್ಮಹತ್ಯೆಗಳು ನಡೆದಿವೆ. 2020ರಲ್ಲಿ 18 ವರ್ಷದ ಅನಲೈಸ್ ಸ್ಯಾಂಡರ್ಸನ್ ಎಂಬ ಯುವತಿ ಆತ್ಮಹತ್ಯೆ ಮಾಡಿಕೊಂಡಳು. ಇಲ್ಲಿ ಆತ್ಮಹತ್ಯೆ ಮಾಡಿದ ಅತಿ ಕಿರಿಯ ವಯಸ್ಸಿನ ಮಹಿಳೆ ಇವಳು. ಈ ಯುವತಿಯನ್ನ ಬಂಧಿಸಿದ್ದು ಕೇವಲ ಒಂದು ಜೋಡಿ ಶೂಗಳನ್ನ ಕದ್ದಿದ್ದಕ್ಕೆ. ಅಂದು ಅಂಗಡಿಯ ಸಿಬ್ಬಂದಿಯ ಮೇಲೆ ದಾಳಿ ಮಾಡಿದ್ದಳು. ತನ್ನ ಮೇಲೆಯೇ ಪೆಟ್ರೋಲ್ ಸುರಿದುಕೊಂಡು ಸ್ವಲ್ಪ ಕುಡಿದಿದ್ದಳು. ಆದರೂ ಈ ಯುವತಿಗೆ ಯಾವುದೇ ಮನೋರೋಗ ಪರೀಕ್ಷೆ ಮಾಡದೆ ನೇರವಾಗಿ 12 ತಿಂಗಳ ಜೈಲು ಶಿಕ್ಷೆ ಕೊಟ್ಟು ಸೆರೆಮನೆಗೆ ಕಳಿಸಿದರು. ಇಲ್ಲಿ ಬಹಳಷ್ಟು ಮಹಿಳೆಯರು ಡ್ರಗ್ ಅಡಿಕ್ಷನ್ ಸಮಸ್ಯೆಯಿಂದ ಬಳಲುತ್ತಾರೆ. ಆದ್ರೆ ಜೈಲಿನ ಪರಿಸರ ಅದನ್ನ ಇನ್ನಷ್ಟು ಹದಗೆಡಿಸ್ತದೆ. ಯಾವುದೇ ಸಹಾಯ ಮಾಡೋದಿಲ್ಲ, ಬದಲಿಗೆ ಸಮಸ್ಯೆಯನ್ನ ಇನ್ನೂ ದೊಡ್ಡದು ಮಾಡ್ತದೆ. ಕೆಚೋನ್ ಕಾನ್ಸಂಟ್ರೇಷನ್ ಕ್ಯಾಂಪ್, ನಾರ್ತ್ ಕೊರಿಯಾ.
ಈ ಜೈಲನ್ನ ಕಿಮ್ ಜಾಂಗ್ ಉನ್ನ ರಾಜಕೀಯ ಶತ್ರುಗಳಿಗಾಗಿ ಸ್ಪೆಷಲ್ ಆಗಿ ಕಟ್ಟಿದ್ದಾರೆ. ಅಂದ್ರೆ ಅಧ್ಯಕ್ಷನ ವಿರುದ್ಧ ಒಂದು ಮಾತು ಕೂಡ ಹೇಳಿದ್ರೆ ಅಥವಾ ವಿರೋಧಿಸಿದ್ರೆ ನೇರವಾಗಿ ಇಲ್ಲಿಗೆ ಕಳಿಸ್ತಾರೆ. ಇಲ್ಲಿ ಅವರನ್ನ ಸುಧಾರಣೆ ಮಾಡುವ ಹೆಸರಲ್ಲಿ ಗುಲಾಮರಂತೆ ದುಡಿಸ್ತಾರೆ. ಅಧ್ಯಕ್ಷನ ವಿರುದ್ಧದ ಎಲ್ಲಾ ಆಲೋಚನೆಗಳನ್ನ ಬಿಟ್ಟು ಬಿಡು ಎಂದು ಒತ್ತಾಯಿಸ್ತಾ ಅವರನ್ನ ದಿನವಿಡೀ ಕಷ್ಟದ ಕೆಲಸಕ್ಕೆ ಹಾಕ್ತಾರೆ. ಉದಾಹರಣೆಗೆ ಶೂ ತಯಾರಿಸುವ ಕಂಪನಿ, ರಬ್ಬರ್ ವಸ್ತುಗಳು, ಜವಳಿ ಕಾರ್ಖಾನೆಗಳಲ್ಲಿ ದಿನಕ್ಕೆ 18 ಗಂಟೆಗಳ ಕಾಲ ನಿಲ್ಲದೆ ಕೆಲಸ ಮಾಡಬೇಕು. ಅಸ್ವಸ್ಥವಾದರೂ ಕೂಡ ರಜೆ ಇಲ್ಲ. ಸಾಯುವವರೆಗೂ ಕೇವಲ ದುಡಿಮೆ ಮಾಡಬೇಕು. 300 ಖೈದಿಗಳಿಗೆ ಒಂದೇ ಟಾಯ್ಲೆಟ್, ಸ್ವಚ್ಛತೆ ಇರಲ್ಲ, ಸ್ನಾನಕ್ಕೆ ನೀರು ಇರಲ್ಲ, ಬಹಳ ಕಡಿಮೆ ಆಹಾರ, ಸಣ್ಣ ತಪ್ಪಿಗೂ ಶಿಕ್ಷೆ. ಗರ್ಭಿಣಿಯಾದ ಮಹಿಳೆಯರನ್ನ ಗರ್ಭಪಾತಕ್ಕೆ ಒತ್ತಾಯಿಸ್ತಾರೆ. ಕೆಲವು ಮಕ್ಕಳನ್ನ ಹುಟ್ಟಿದ ನಂತರ ಕೊಲ್ಲುತ್ತಾರೆ. 2020-22ರಲ್ಲಿ 500 ಮಹಿಳಾ ಕೈದಿಗಳಲ್ಲಿ 40 ಮಂದಿ ಸತ್ತಿದ್ದಾರೆ. ಇಲ್ಲಿಂದ ಹೊರಗೆ ಬರಲು ಇರುವ ಏಕೈಕ ಮಾರ್ಗ ಮರಣ. ವೆಲಿಕಾಡ ವುಮೆನ್ಸ್ ಪ್ರಿಸನ್ ಶ್ರೀಲಂಕಾ. ಇದು ಶ್ರೀಲಂಕಾದಲ್ಲಿನ ದೊಡ್ಡ ಮಹಿಳೆಯರ ಸೆರೆಮನೆಗಳಲ್ಲಿ ಒಂದು. ಇಲ್ಲಿ ಕೈದಿಗಳ ಜೊತೆಗೆ ನಾಯಿಗಳಂತೆ ನಡೆದುಕೊಳ್ತಾರೆ ಎಂದು ಬಹಳಷ್ಟು ಜನ ಹೇಳ್ತಾರೆ. ಅಂದ್ರೆ ಯಾವುದೇ ಮಾನವೀಯತೆ ಇಲ್ಲದೆ ಕಠಿಣವಾಗಿ ಅವಮಾನಕರವಾಗಿ ನಡೆದುಕೊಳ್ತಾರೆ. ಸೆರೆಮನೆಯೊಳಗೆ 150ಕ್ಕೂ ಹೆಚ್ಚು ಮಹಿಳೆಯರನ್ನ ಒಂದೇ ಚಿಕ್ಕ ಕೋಣೆ ಅಥವಾ ಏರಿಯಾದಲ್ಲಿ ಅಡಗಿಸ್ತಾರೆ. ಇಷ್ಟೊಂದು ಜನರಿದ್ದರೆ ಉಸಿರಾಡಲು ಸ್ಥಳ ಸಿಗೋದಿಲ್ಲ. ತುಂಬಾ ಓವರ್ ಕ್ರೌಡಿಂಗ್, ಗಾಳಿ ಬರದೆ ತೊಂದರೆಯಾಗುತ್ತೆ. ಇಲ್ಲಿ ಜೈಲರ್ಗಳು ಬಹಳ ಕಡಿಮೆ ಇದ್ದು ಅವರಿಗೆ ಸಂಬಳ ಸರಿಯಾಗಿ ಬರೋದಿಲ್ಲ. ಕೆಲಸದ ಒತ್ತಡ ತುಂಬಾ ಹೆಚ್ಚು. ಈ ಆವೇಶವನ್ನ ತಮ್ಮ ಫ್ರಸ್ಟ್ರೇಷನ್ ಅನ್ನ ಹೊಡೆತ, ದೌರ್ಜನ್ಯ, ಕಠಿಣ ನಿಯಮಗಳ ಮೂಲಕ ಕೈದಿಗಳ ಮೇಲೆ ತೀರಿಸಿಕೊಳ್ತಾರೆ. ಇಲ್ಲಿರುವ ಮಹಿಳೆಯರಲ್ಲಿ 64% ಜನರು ಮೊದಲ ಬಾರಿಗೆ ಅಪರಾಧ ಮಾಡಿ ಜೈಲ್ಗೆ ಬಂದವರಿದ್ದಾರೆ. ಅಂದ್ರೆ ಹೆಚ್ಚಿನವರು ಚಿಕ್ಕ ತಪ್ಪುಗಳಿಗೆ ಅಥವಾ ಮೊದಲ ಅಪರಾಧಕ್ಕೆ ಇಲ್ಲಿ ಬಂದಿದ್ದಾರೆ. ಈ ಜೈಲ್ಗಳಲ್ಲಿ ಫ್ಯಾನ್ ಸೌಲಭ್ಯವೇ ಇರಲ್ಲ. ಬೇಸಿಗೆಯಲ್ಲಿ ಬಿಸಿಲು ಗಾಳಿ ಇಲ್ಲದೆ ಇಲ್ಲಿ ಬದುಕುವುದು ಅಸಾಧ್ಯ. ಐಕೆ ಪ್ರಿಸನ್ ರಷ್ಯಾ. ಈ ಜೈಲ್ಗೆ ಹೋಗೋದನ್ನ ತಪ್ಪಿಸಲು ಕೈದಿಗಳು ಏನೆಲ್ಲ ಮಾಡ್ತಾರೆ ಗೊತ್ತಾ? ತಮ್ಮ ಕೈಯನ್ನ ತಾವೇ ಕತ್ತರಿಸಿಕೊಳ್ಳುವುದು, ಉಗುರುಗಳನ್ನ ನುಂಗೋದು ಅಥವಾ ತಮ್ಮ ದೇಹದ ಸ್ಥಿತಿಯನ್ನ ಉದ್ದೇಶಪೂರ್ವಕವಾಗಿ ಹದಗೆಡಿಸಿಕೊಳ್ಳೋದನ್ನ ಮಾಡಿ ಆಸ್ಪತ್ರೆಗೆ ಸೇರ್ತಾರೆ. ಅಂದ್ರೆ ಜೈಲಿಗಿಂತ ಆಸ್ಪತ್ರೆಗೆ ಉತ್ತಮ ಅಂತ ಭಾವಿಸಿ ಇಂತಹ ಎಕ್ಸ್ಟ್ರೀಮ್ ಸ್ಟೆಪ್ ಗಳನ್ನ ತೆಗೆದುಕೊಳ್ತಾರೆ. ಜೈಲಿನ ಪ್ರವೇಶ ದ್ವಾರದಲ್ಲೇ ಒಂದು ಬೋರ್ಡ್ ಹಾಕಿರುತ್ತೆ, ವೆಲ್ಕಮ್ ಟು ಹೆಲ್, ಅಂದ್ರೆ ನರಕಕ್ಕೆ ಸ್ವಾಗತ ಎಂದು. ಇದು ಒಳಗಿನ ಭಯಾನಕತೆಯನ್ನ ಮೊದಲೇ ಎಚ್ಚರಿಸುತ್ತದೆ. ಒಳಗಡೆ ಕೈದಿಗಳನ್ನ ಗುಲಾಮರಂತೆ ನಡೆಸ್ತಾರೆ. ದಿನಕ್ಕೆ 16ರಿಂದ 11 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡಬೇಕು. ಯಾವುದೇ ರಜೆ ಇರಲ್ಲ. ಪ್ರತಿ 8 ವಾರಕ್ಕೊಮ್ಮೆ ಮಾತ್ರ ಒಂದು ದಿನ ರಜೆ ಕೊಡ್ತಾರೆ. ಜೈಲರ್ಗಳು ಬಹಳ ಕಠಿಣರು. ಸಣ್ಣ ತಪ್ಪು ಮಾಡಿದರೂ ಶಿಕ್ಷೆ ಕೊಡ್ತಾರೆ. ಅದರಲ್ಲಿ ಒಂದು ಭಯಾನಕ ಶಿಕ್ಷೆ -20 ಡಿಗ್ರಿ ಸೆಲ್ಸಿಯಸ್ ತೀವ್ರ ಚಳಿಯಲ್ಲಿ ಜೈಲ್ ಗ್ರೌಂಡ್ ನಲ್ಲಿ ಗಂಟೆಗಳ ಕಾಲ ಹಾಗೆಯೇ ನಿಲ್ಲಿಸ್ತಾರೆ. ಯಾವುದೇ ಬೆಚ್ಚಗಿನ ಬಟ್ಟೆ ಅಥವಾ ಸಹಾಯ ಮಾಡೋದಿಲ್ಲ. ಕೋರ್ಸಾಕ್ ವುಮೆನ್ಸ್ ಪ್ರಿಸನ್ ಇರಾನ್. ಈ ಜೈಲ್ಗೆ ಟಾರ್ಚರ್ ರೂಮ್ ಎಂಬ ಹೆಸರು ಇದೆ. ಈ ಜೈಲನ್ನ ಮೊದಲು ಕೋಳಿ ಸಾಕಣೆಗಾಗಿ ಕಟ್ಟಿದ್ದರಿಂದ ಇದಕ್ಕೆ ಜೈಲ್ಗೆ ಬೇಕಾದ ರಚನೆಗಳೇ ಇಲ್ಲ. ಕೋಣೆಗಳು, ಶೌಚಾಲಯಗಳು ಏನೂ ಸರಿಯಾಗಿರಲ್ಲ. ಇಲ್ಲಿ 2000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಅಂದ್ರೆ ಸಾಮರ್ಥ್ಯಕ್ಕಿಂತ 2 ಪಟ್ಟು ಹೆಚ್ಚು ಜನ. ಕಾವಲು ಸಿಬ್ಬಂದಿಯಿಂದ ಲೈಂಗಿಕ ಹಿಂಸೆ ಸೇರಿದಂತೆ ಹಲವಾರು ಕ್ರೂರತೆಗಳು ನಡೆಯುತ್ತವೆ. ಆಹಾರ ಅಥವಾ ವೈದ್ಯಕೀಯ ದೂರು ಕೊಟ್ರೆ ಏಕಾಂಗಿ ಸೆರೆಮನೆಗೆ ಹಾಕ್ತಾರೆ. ಆಹಾರ ಪ್ರತಿದಿನ ಒಂದೇ ರೀತಿ ಇರುತ್ತೆ. ಪೋಷಕಾಂಶಗಳು ಬಹಳ ಕಡಿಮೆ. ವಿಟಮಿನ್ ಕೊರತೆಯಿಂದ ರೋಗಗಳು ಬರುತ್ತವೆ. 2022 ಜೂನ್ 7ರಂದು ಕೊಳಚೆ ನೀರು ಓವರ್ ಫ್ಲೋ ಆಗಿ ಜೈಲ್ನ ಅರ್ಧ ಭಾಗ ತುಂಬಿ ಹೋಗಿತ್ತು. ಓವರ್ ಕ್ರೌಡಿಂಗ್, ಸುಡುವ ಮರುಭೂಮಿ, ಇಲಿಗಳು, ಕೀಟಗಳು ಇವುಗಳಿಂದ ಉಸಿರಾಡಲು ಕಷ್ಟವಾಗ್ತದೆ. ಆದರೂ ಈ ಜೈಲ್ ಇನ್ನೂ ಚಾಲನೆಯಲ್ಲಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇಂತಹ ಕೊಳಕು ಕ್ರೂರ ಸೆರೆಮನೆಗಳು ನಿಜಕ್ಕೂ ಅಗತ್ಯನಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.